ಮಳೆಗಾಲ ಬಂತಂದ್ರೆ ಸಾಕು ಆ ಗ್ರಾಮದ ಜನ ಬೆಚ್ಚಿ ಬೀಳ್ತಾರೆ. ಯಾಕಂದ್ರೆ ಭೋರ್ಗರೆಯುವ ನದಿಯನ್ನ ದಾಟಲು ಅವರಿಗೆ ಸೂಕ್ತ ಸೇತುವೆ ಇಲ್ಲ. ಹೀಗಾಗಿ ಕಾಲು ಸಂಕದ ಮೇಲೆ ಹೆಜ್ಜೆ ಹಾಕ್ತಾ ಪರದಾಡ್ತಿದ್ದಾರೆ. ಆಯ ತಪ್ಪಂಗಿಲ್ಲ, ಕಾಲು ಜಾರಂಗಿಲ್ಲ. ಒಂಚೂರು ಹಿಡಿತ ತಪ್ಪಿದ್ರೂ ನೀರಿಗೆ ಬೀಳೋದು ಗ್ಯಾರಂಟಿ. ಈ ಕಾಲು ಸಂಕ ದಾಟುವಷ್ಟರಲ್ಲಿ ಇವರು ಅನುಭವಿಸುವ ಆತಂಕ, ತಲ್ಲಣ ಅಷ್ಟಿಷ್ಟಲ್ಲ. ಮಳೆಗಾಲ ಶುರುವಾದ್ರೆ ಸಾಕು, ಮಡಿಕೇರಿ ತಾಲೂಕಿನ ಚೆಂಬು ಬಳಿಯ ಅಥ್ಯಡಿ ಗ್ರಾಮಸ್ಥರಿಗೆ ಜೀವಭಯ ಶುರುವಾಗುತ್ತೆ. ಗ್ರಾಮದ ಪಕ್ಕವೇ ಹರಿಯುವ ಈ ಕಿರು ನದಿ ಮಳೆಗಾಲದಲ್ಲಿ ಭೋರ್ಗರೆಯುತ್ತೆ. ಆದರೆ ನದಿ ದಾಟಲು ಯಾವ ಸೇತುವೆ ಇಲ್ಲ. ಗ್ರಾಮಸ್ಥರೇ ಸೇರಿ ಅಡಿಕೆ ಮರದಿಂದ ಕಾಲು ಸಂಕ ನಿರ್ಮಿಸಿದ್ದಾರೆ. ಕಳೆದ ವರ್ಷ ಕಟ್ಟಿರುವ ಈ ಕಾಲು ಸಂಕ ದುಸ್ಥಿತಿಯಲ್ಲಿದ್ದು ವಿಶೇಷಚೇತನ ವ್ಯಕ್ತಿ, ವೃದ್ಧರು, ಮಕ್ಕಳು ಇದರಲ್ಲೇ ಹೆಜ್ಜೆ ಹಾಕ್ತಿದ್ದಾರೆ. ನಾನು ಒಬ್ಬ ಅಂಗವಿಕಲ, ನದಿಯಲ್ಲಿ ದಾಟುವುದಕ್ಕೆ ಭಾರಿ ಕಷ್ಟ. ಪೇಟೆಗೆ ಹೋಗಿ ಸಾಮಾನು ತಂದರೆ ಇನ್ನೊಂದು ಸರ್ತಿ ದಾಟಕ್ಕಾಗದೆ ಅಣ್ಣನ ಮನೆಯಲ್ಲಿ ನಿಂತದ್ದುಂಟು. ನನಗೆ ಭಾರಿ ಕಷ್ಟ ಆಗ್ತದೆ. ಇಷ್ಟು ನೀರಲ್ಲಿ ನುಡಿಗೆ ದಾಟಲಿಕ್ಕೆ ಆಗಲಿಲ್ಲ. ಏನಾದರೂ ಲಗೇಜ್ ಇಟ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಕೈ ಕೊಟ್ಟೆ ಹೋಗೋದು. ನಮಗೆ ಮೇಯ್ನು ಇದೊಂದು ಸೇತುವೆ ಆಗಲೇಬೇಕು. ಸೇತುವೆ ನಿರ್ಮಿಸಲು 20 ಲಕ್ಷ ಹಣ ಬಂದರೂ ಸೇತುವೆ ಕಟ್ಟದೆ ಜಲ್ಲಿ, ಕಲ್ಲು, ಕಬ್ಬಿಣವನ್ನ ಅಧಿಕಾರಿಗಳು ವಾಪಸ್ ಕೊಂಡೊಯ್ದಿದ್ದಾರೆ. ಈ ಹಿಂದೆ ಪ್ರವಾಹಕ್ಕೆ 2 ಸಲ ಗ್ರಾಮದ ಸಂಪರ್ಕ ಕಡಿತವಾಗಿತ್ತು. ಇದೀಗ ಮತ್ತೆ ಆತಂಕ ಮೂಡಿದೆ. ಮಕ್ಕಳನ್ನ ಶಾಲೆಗೆ ಕಳಿಸೋದು, ರೋಗಿಗಳನ್ನ ಕರೆದೊಯ್ಯೋದು ಹೇಗೆ ಎಂಬ ಚಿಂತೆ ಮನೆ ಮಾಡಿದೆ. ಮಕ್ಕಳು 2 ಇದ್ದಾರೆ ನನಗೆ. ಇವಳು ಸಣ್ಣವಳು, ಇವಳು 2ನೇ ಕ್ಲಾಸ್ ಹೋಗ್ತಾ ಇದ್ದಾಳೆ. ಅವಳಿಗೆ ಶಾಲೆಗೆ ಹೋಗ್ಲಿಕ್ಕೆ ಸೇತುವೆ ಎಲ್ಲ ಮುರಿದು ನಿಲ್ತದೆ ಮಳೆಗಾಲದಲ್ಲೆಲ್ಲ. ಇವರು ತಾತ್ಕಾಲಿಕವಾಗಿ ಮಾಡ್ತಾರೆ, ಅದೆಲ್ಲ ಮಳೆಗಾಲದಲ್ಲಿ ನೋಡಿ ಮುರಿದು ನಿಂತಿದೆ. ಮತ್ತೆ ನಮಗೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಮುಖ್ಯಮಂತ್ರಿ ಕಾನೂನು ಸಲಹೆಗಾರ AS ಪೊನ್ನಣ್ಣ ಇದೇ ಭಾಗದ ಶಾಸಕರು. ಹೀಗಾಗಿ ಅವರಾದರೂ ನಮ್ಮ ಕಷ್ಟ ಆಲಿಸಬೇಕು ಅಂತ ಜನ ಮನವಿ ಮಾಡ್ತಿದ್ದಾರೆ. ಇದಕ್ಕೆ ಶಾಸಕರು ಸ್ಪಂದಿಸ್ತಾರಾ ನೋಡಬೇಕು. ಗೋಪಾಲ್ ಸೋಮಯ್ಯ, TV9 ಕೊಡಗು.